ಬರ ರೈತ ಅಲ್ಲಿ ಸಾಯ್ತಾ ಇದ್ದಾನೆ ಅಂದ್ರೆ ಅವನು ಯಾವ ಪಕ್ಷ ಕೇಳೋದಿಲ್ಲ. ಅವನಿಗೆ ಬೇಕಾಗಿರೋದು ನೆರವು, ಸಹಕಾರ, ಸಹಾಯ. ಅದನ್ನ ಮಾಡೋದಕ್ಕೆ ನಾವು ರಾಜಕೀಯ ಮಾಡಬಾರ್ದು. ಮತ್ತೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ತಾವು ಏನಾದ್ರು ಎಲ್ಲ ಫೈನಲೈಸ್ ಮಾಡಿದ್ರೆ ಆ ವರದಿನೂ ನಮ್ಗೆ ಕೊಡಿ ಅಂತೇಳಿ ನಾನು ತಮ್ಮ ಮೂಲಕ ವಿರೋಧ ಪಕ್ಷದ ನಾಯಕರುಗಳಿಗೆ ನಾನು ಮನವಿ ಮಾಡ್ತೀನಿ. ಪ್ರಧಾನಮಂತ್ರಿಗಳಿಗೆ, ಸಾಮಾನ್ಯವಾಗಿ ಗೃಹ ಸಚಿವರಿಗೆ ಮತ್ತು ಕೃಷಿ ಸಚಿವರಿಗೆ ನಾವು ಭೇಟಿ ಮಾಡಿ ಅವರಿಗೆ ಹೋಗ್ತೇವೆ. ಗೃಹ ಸಚಿವರ ಅಡಿಯಲ್ಲೇ ಬರುತ್ತೆ ಇದು, ಯಾರ್ದು SDRF, NDRF ಇವೆಲ್ಲ. ಹಾಗಾಗಿ ನಾವು ಅಸಿಸ್ಟೆನ್ಸ್ ಅನ್ನ ಕೇಳೋದಕ್ಕೆ ಮೆಮೊರಾಂಡಮ್ ಕೊಡ್ತೇವೆ. ನನ್ನ ಮನವಿ ಏನು ಅಂತ ಅಂದ್ರೆ, ಕೇಂದ್ರ ಸರ್ಕಾರಕ್ಕೆ ಕಳೆದ ವರ್ಷ 3,500 ಕೋಟಿ ರೂಪಾಯಿನ ನಾವು ಅಂತಿಮವಾಗಿ ಅವರು ಹೇಳಿದ್ರು, ನಾವು ನಮಗೆ ಕೊಡ್ಲೇ ಇಲ್ಲ, ಕೊನೆಗೂ ಕೊಡ್ಲಿಲ್ಲ. ದೆಹಲಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ರು, ಅದಕ್ಕೂ ಅವರು ಪರಿಗಣಿಸಲಿಲ್ಲ. ಆಮೇಲೆ ಸುಪ್ರೀಂ ಕೋರ್ಟಿಗೆ ಹೋದ್ರು. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟ ಮೇಲೆ ನಮಗೆ 3,500 ಕೋಟಿ ಕೊಟ್ಟರು. ನನ್ನ ಮನವಿ ಕೇಂದ್ರ ಸರ್ಕಾರಕ್ಕೆ ಅಂದ್ರೆ, ಆ ಪರಿಸ್ಥಿತಿ ಈ ವರ್ಷ ನಿರ್ಮಾಣ ಮಾಡಬೇಡಿ. ರಾಜ್ಯದ ಜನರ ದೃಷ್ಟಿಯಿಂದ, ಜಾನುವಾರುಗಳ ದೃಷ್ಟಿಯಿಂದ ನಾವೇನು ನಿಮಗೆ ಮೆಮೊರಾಂಡಮ್ ಅನ್ನು ಕೊಡ್ತೇವೆ, ಅದನ್ನ ನೀವು ಎವ್ಯಾಲ್ಯೂಯೇಟ್ ಮಾಡೇ ಮಾಡ್ತೀರ. ನಿಮ್ಮ ಟೀಮ್ಗಳು ಬರುತ್ತೆ, ಅವರು ಎವ್ಯಾಲ್ಯೂಯೇಟ್ ಮಾಡ್ತಾರೆ, ಅದೆಲ್ಲ ಮಾಡ್ಕೊಳ್ಳಿ. ಪ್ರೊಸೀಜರ್ ಅಲ್ಲಿ ನಾವು ನಿಮಗೆ ಯಾವುದನ್ನು ಕೂಡ ಬಿಡಿ ಅಂತ ಹೇಳೋದಿಲ್ಲ. ಅದನ್ನ ಮಾಡಿಕೊಂಡು ಶೀಘ್ರವಾಗಿ ನಮಗೆ ಹಣವನ್ನ ಕೊಡ್ತಕ್ಕಂತ ಕೆಲಸ ಆಗಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಬಹುದು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.